ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಹುಕ್ಕೇರಿ ಬ್ರೇಕಿಂಗ್. ಹುಕ್ಕೇರಿಯ ಪ್ರತಿಷ್ಠಿತ ನಗರಗಳಾದ ಜಯನಗರ, ಬಸವ ಕಾಲನಿ, ಖುಷಿ ಕಾಲನಿ, ವಿವೇಕಾನಂದ ನಗರಗಳು. ಹೌದು ವೀಕ್ಷಕರೇ, ಈ ನಗರಗಳಿಗೆ ಹೊಂದಿಕೊಂಡಂತ ಮುಖ್ಯ ರಸ್ತೆ ಹದಗೆಟ್ಟು ಹೋಗಿದೆ. ಜಲಮಂಡಳಿಯವರು ನೀರಿನ ಪೈಪ್ಲೈನ್ ಹಾಕಿದ್ದರಿಂದ ಜನಸಾಮಾನ್ಯರು, ಶಾಲಾ ಮಕ್ಕಳು, ನಗರದ ನಿವಾಸಿಗಳು ಕಷ್ಟಪಡುವಂತಾಗಿದೆ. ಎಷ್ಟೋ ಬಾರಿ ಪುರಸಭೆ ಅಧಿಕಾರಿಗೆ ಈ ಮಾಹಿತಿ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ನಗರಗಳ ಪಕ್ಕಕ್ಕೆ ತಾಲೂಕು ಆಡಳಿತ ಕಚೇರಿ ಕೂಡ ಇದೆ. ಈ ಸರ್ಕಾರಿ ಮುಖ್ಯ ಕಚೇರಿಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಕೂಡ ಈ ನಗರಗಳ ರಹವಾಸಿಗಳಾಗಿದ್ದಾರೆ. ಯಾವ ಅಧಿಕಾರಿಗಳು ಎಲ್ಲಿದ್ದರೇನು, ನಮಗೇನು ಸಂಬಂಧವಿಲ್ಲ ಎಂದುಕೊಂಡಂತೆ ಇದ್ದಾರೆ. ಯಾರಿಗೆ ಏನಾದರೂ ನಮಗೇನು. ಈ ರಸ್ತೆ ದಾಟುವಾಗ ವಯಸ್ಕರಿಗೆ, ಶಾಲಾ ಮಕ್ಕಳಿಗೆ ಏನಾದರೂ ಆದರೆ ಇದಕ್ಕೆ ಯಾರು ಹೊಣೆ? ಇಲ್ಲಿಯ ನಗರ ನಿವಾಸಿಗಳು ತಮ್ಮ ಅಳಿಲನ್ನು ಮಾಧ್ಯಮದ ಮುಖಾಂತರ ಹೇಳಿಕೊಂಡಿದ್ದಾರೆ. ರಸ್ತೆ ದಾಟಬೇಕಾದರೆ ಇಲ್ಲಿ ತುಂಬಾ ಕಷ್ಟಕರವಾಗಿದೆ. ಪ್ರತಿದಿನ ಸಾವಿರಾರು ಸಾರ್ವಜನಿಕರು, ಶಾಲಾ ಮಕ್ಕಳು ಓಡಾಡುವ ಮುಖ್ಯ ರಸ್ತೆ ಇದಾಗಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿ ಇಲ್ಲಿಯ ಕಷ್ಟಕ್ಕೆ ಪರಿಹಾರ ಮಾಡಿಕೊಡುತ್ತಾರೆಂಬುದು ಕಾದು ನೋಡಬೇಕಾಗಿದೆ. ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಹೇಳ್ರಿ, ಏನು ಪ್ರಾಬ್ಲಮ್ ಸರ್ ನಿಮ್ದು? ಹುಕ್ಕೇರಿಯಲ್ಲಿ ಬೆಳೆಯುತ್ತಿರುವಂಥ ಹುಕ್ಕೇರಿಯಲ್ಲಿ ಈ ಜಲಮಂಡಳಿಯವರು ಮಾಡ್ತಕ್ಕಂಥ ಪೈಪ್ಲೈನ್ ಕೆಲಸದಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ತಾಲೂಕಾ ಅಧಿಕಾರಿಗಳು ಇದರ ಸಮೀಪ, ಜಯನಗರದ ಸಮೀಪ ಇದ್ದರೂ ಸಹಿತ ರಸ್ತೆಗಳು ಅವ್ಯವಸ್ಥೆಯನ್ನು ನೋಡಿ ಕಣ್ಣಿಗೆ ಕಾಣದಂಥ ರೀತಿಯೊಳಗೆ ನಡೆದುಕೊಳ್ತಾ ಇದ್ದಾರೆ. ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದ್ರು ಸಹಿತ ಯಾರೂ ಬರ್ತಾ ಇಲ್ಲ. ಇಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದರೂ ಸಹಿತ ಶಾಲಾ ಮಕ್ಕಳಿಗೆ ಮತ್ತು ಇಲ್ಲಿ ಇರುವಂಥ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳಷ್ಟು ಅಡಚಣೆ ಆಗ್ತಾ ಇದೆ. ಈ ರಸ್ತೆ ಮಳೆಯಲ್ಲಿ ಭಾಳಷ್ಟು ತೊಂದರೆ ಇದ್ದದಕ್ಕಿಂತಲೂ ಹೆಚ್ಚು ತೊಂದರೆ ಆಗಿದೆ. ಅದಕ್ಕೆ ಸಾರ್ವಜನಿಕರು ಸಾಕಷ್ಟು ಸಲ ಮನವಿ ಕೊಟ್ಟರು ಸಹಿತ ಯಾರು ಮೇಲಾಧಿಕಾರಿಗಳು ಬಸವ ಕಾಲನಿ, ಜಯನಗರ, ತಹಸೀಲ್ದಾರ್ ಆಫೀಸ್, ವಿಧಾನಸೌಧ ನಿಯರ್ ಅದು ಹತ್ತಿರ ಇರುವಂಥ ರಸ್ತೆ. ಇಲ್ಲಿ ಭಾಳಷ್ಟು ಜನ ರಹವಾಸಿಗಳಾಗಿದ್ದು ಅವರಿಗೆ ಹೋಗಲಿಕ್ಕೆ ಶಾಲಾ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಯಾವ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟರು, ವಾರ್ಡ್ ಪ್ರತಿನಿಧಿಗೆ ವರದಿ ಕೊಟ್ಟರು, ಯಾವ ಅಧಿಕಾರಿಗಳು ಇತ್ತು ಗಮನ ಹರಿಸ್ತಾ ಇಲ್ಲ. ಅದಕ್ಕಾಗಿ ತಕ್ಷಣ ಈ ರಸ್ತೆಯನ್ನು ಅವರು ಪರಿಶೀಲಿಸಿ ಇದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ಬೇಗನೆ ಕೈಗೊಳ್ಳಬೇಕು. ಇಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ಗಮನಿಸಿ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ನಾಗರಿಕರ ಪರವಾಗಿ ಜಯನಗರ ಹುಕ್ಕೇರಿ ಪರವಾಗಿ ತಾವೆಲ್ಲ ತಮ್ಮಲ್ಲಿ
ವಿನಂತಿಗೊಳಿಸ್ತಾ ಇದ್ದೇವೆ. ಅದಕ್ಕಾಗಿ ಜಲಮಂಡಳವರಿಗೂ ಈಗಾಗಲೇ ಹೇಳಿದ್ದೇವೆ. ಅವರು ಈ ಕೆಲಸ ತಾತ್ಕಾಲಿಕವಾದರೂ ರಸ್ತೆ ಮಾಡಿಕೊಡ್ರಿ ತಿಳ್ಕೊಂಡು ಹೇಳ್ತಾ ಇದ್ದೇವೆ. ಅವರು ಮಾಡ್ತಾ ಇಲ್ಲ. ನಮ್ಮ ಪುರಸಭೆ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಇದನ್ನು ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ತಿಳ್ಕೊಂಡು ನಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾ ಇದೆ. ಸರ್, ಈ ರಸ್ತೆಗೆ ಅಂಟಿಕೊಂಡಂತ ನಗರಗಳು ಯಾವ್ಯಾವ? ಈ ರಸ್ತೆಗೆ ಅಂಟಿಸಿಕೊಂಡಂತ ಖುಷಿ ಕಾಲನಿ, ಜಯನಗರ, ಬಸವ ಕಾಲನಿ, ಮುಖ್ಯವಾಗಿ ತಹಸೀಲ್ದಾರ್ ವಿಧಾನಸಭೆನ ಅಧಿಕಾರಿಗಳು ದಿನನಿತ್ಯ ಓಡಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಅಧಿಕಾರಿಗಳು ಮುಂದೆ ನಮ್ಮ ಏರಿಯಾದಲ್ಲೇ ತಾಲೂಕಾ ಉನ್ನತ ಅಧಿಕಾರಿಗಳು ರಹವಾಸಿಗಳಾಗಿದ್ದಾರೆ. ಅವರು ದಿನನಿತ್ಯ ಓಡಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಾಗಲಿ, ಸಬ್ ರಿಜಿಸ್ಟರ್ಗಳಾಗಲಿ, ಅವರು ಇಲ್ಲಿ ವಾಸವಿದ್ದು ಅವ್ರಿಗೂ ದಿನನಿತ್ಯ ತಮ್ಮ ಆಫೀಸಿಗೆ ಕೆಲಸಕ್ಕೆ ಹೋಗ್ಲಿಕ್ಕೂ ತೊಂದರೆ ಆಗ್ತಾ ಇದೆ. ಈ ರಸ್ತೆಯಲ್ಲಿ ನಡೆದಾಡುತ್ತಾಗ ಏನಾದರೂ ಮಕ್ಕಳಿಗಾಗಲಿ ಅಥವಾ ಜನ ನಾಗರಿಕರಿಗೆ ಏನೋ ತೊಂದರೆ ಆಗಿದೆ? ಬಹಳಷ್ಟು ಜನ ಇಲ್ಲಿ ತೊಂದರೆ ಆಗ್ಯದ. ಬಿದ್ದಾರು, ವಯಸ್ಸಾದ ವೃದ್ಧರು ಅವರೆಲ್ಲ ಇಲ್ಲಿ ಅಡ್ಡಾಡುವ ಹೊತ್ನಾಗ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ. ತೊಂದರೆ ಆಗ್ಯದ. ಶಾಲಾ ಮಕ್ಕಳಿಗಂತೂ ದಿನನಿತ್ಯ ಬಹಳಷ್ಟು ಕಿರುಕುಳ ಆಗ್ಯದ. ಇಲ್ಲಿ ನರ್ಸರಿ ಸ್ಕೂಲ್ ಆಗಲಿ, ಸ್ಕೂಲಿಗೆ ಹೋಗುವಂಥ ಬಸ್ಗಳಾಗಲಿ ಅಲ್ಲಿ ಬರಲಿಕ್ಕೆ ಬಹಳಷ್ಟು ತೊಂದರೆ ಆಗ್ಯದ. ದಿನನಿತ್ಯ ಕಾಯಕಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ಈ ನಗರದ ಪ್ರಮುಖ ರಸ್ತೆ ಸರ್, ಇದು ತಾಲೂಕು ಆಡಳಿತ ಕಚೇರಿ ರಸ್ತೆ ಇದೆ. ಹೌದು. ಇಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಈ ರಸ್ತೆಯಲ್ಲಿ ಸಾಕ್ತಾ ಇದ್ರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನೀವೇನಾದ್ರೂ ಅವ್ರಿಗೆ ಹೋಗಿ ಭೇಟಿಯಾಗಿದ್ದೀರಿ? ನಾವು ವಾರ್ಡ್ ಮೆಂಬರ್ಗಳಿಗೆ ಗಮನಕ್ಕೆ ತಂದಿದ್ದೇವೆ. ವಾರ್ಡ್ ಮೆಂಬರ್ ಅವರು ಇಂಜಿನಿಯರ್ ಕರ್ಕೊಂಡ್ಬಂದ ನಾ ತೋರ್ಸ ತಂದಿದ್ದಾರೆ. ಅವ್ರು ಯಾರು ಇಲ್ಲಿವರೆಗೆ ಯಾರು ಬಂದಿಲ್ಲ. ಅಷ್ಟು ನಿಮಗೆ ಪಾದಚಾರಿಗಳಿಗಾಗಲಿ ಅಥವಾ ವಾಹನಚಾರಿಗಳಿಗಾಗಲಿ ಎಲ್ಲಾ ರೀತಿಯಿಂದ ತೊಂದರೆ ಅದ. ಪಾದಚಾರಿಗಳು ಮತ್ತು ವಾಹನ ಚಾಲಕರಿಗೆ ಬಹಳಷ್ಟು. ನಾವು ಬೇಗನೆ ಈ ರಸ್ತೆಯನ್ನ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತೇವೆ. ಅವ್ರ ಪಾಲಕರು ಬಿದ್ದಿದ್ದಾರೆ. ಈಗ ಏನು ಅನಾಹುತಂದ್ರೆ ದೀಪದ ಕೆಳಗೆ ಇದ್ದಂಗೆ ಇಲ್ಲೇ ತಾಲೂಕಾ ಆಡಳಿತ ಇದ್ರ ಬಿ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಈ ರಸ್ತೆ ನಿರ್ಮಾಣಕ್ಕೆ ದೂರ ಇರಲಿ. ಇದ್ರ ಬಗ್ಗೆ ನಮ್ಮ ಮೊಹರಮ್ಮರೆ ಖಡಕ್ರೆ ಹಾಕಿ ನಮ್ಗೆ ನಡೆದಾಡುವ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕಾಗಿ ನಮ್ಮ TMC ಅಧಿಕಾರಿಗಳಿಗೆ, ಜಲಮಂಡಳಿ ಅಧಿಕಾರಿಗಳಿಗೆ ಹಾಗೂ ತಾಲೂಕಾ ಆಡಳಿತದವರಿಗೆ ನಾವು ವಿನಂತಿಸಿಕೊಳ್ಳುತ್ತೇವೆ.